ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರಾಜೀವ್ ನಗರ ಬಡಾವಣೆಯಲ್ಲಿ ಇಂದು 245 ಮಂದಿಗೆ ಕೋವಿಡ್ ಲಸಿಕೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ರಾಜೀವ್ ನಗರ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಫೋರಂನ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಸ್ವಚ್ಛತಾ ಅಭಿಯಾನವನ್ನು ನಡೆಸುತ್ತಿರುವ ಸಂಘ ಬಡಾವಣೆಯ ನಾಗರಿಕರಿಗೆ ಸಾರ್ವಜನಿಕ ಆಸ್ಪತ್ರೆಯ ಸಹಕಾರದೊಂದಿಗೆ ಇಂದು ಕರೋನಾ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 245 ಮಂದಿ ಕೋವಿಡ್ ಲಸಿಕೆಯನ್ನು ಪಡೆದುಕೊಂಡರು. ಕಳೆದ 2 ದಿನಗಳಿಂದ ಬಡಾವಣೆಯಲ್ಲಿ ಆಟೋ ಪ್ರಚಾರದ ಮೂಲಕ 45 ವರ್ಷ ಮೇಲ್ಪಟ್ಟ ಎಲ್ಲ ಬಡಾವಣೆಯ ನಾಗರಿಕರು ತಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬಂದು 2ನೇ ಅಲೆಯ ಕರೋನಾ ತಡೆಗಟ್ಟಲು ಲಸಿಕೆ ಹಾಕಿಕೊಳ್ಳುವಂತೆ ಪ್ರಚಾರ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ 245 ಮಂದಿ ಲಸಿಕೆ ಪಡೆದುಕೊಂಡರು. ಸಿಟಿಜನ್ ವೆಲ್ಫೇರ್ ಫೋರಂನ ಒಳಗೆ ಲಸಿಕೆ ಹಾಕಿಕೊಂಡರೆ ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಪೆಂಡಾಲ್ ಹಾಕಿ ವಿಶ್ರಾಂತಿಗೆ ಕುರ್ಚಿಗಳು, ಕುಡಿಯುವ ನೀರು, ಬಿಸ್ಕೆಟ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಲಸಿಕೆ ಹಾಕಿಸುವ ಕಾರ್ಯಕ್ರಮದಲ್ಲಿ ಸಿಟಿಜನ್ ವೆಲ್ಫೇರ್ ಫೋರಂನ ಪದಾಧಿಕಾರಿಗಳಾದ ಕೃಷ್ಣಾರೆಡ್ಡಿ, ಶಂಕರರೆಡ್ಡಿ, ಆಂಜನೇಯಪ್ಪ, ಶ್ರೀನಿವಾಸ ರೆಡ್ಡಿ, ವೆಂಕಟಪ್ಪ ಸೇರಿದಂತೆ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಮತ್ತಿತರರು ಹಾಜರಿದ್ದರು.